ಮಂಗಳೂರು ವಿಶ್ವವಿದ್ಯಾನಿಲಯ ತೃತೀಯ BA 5ನೇ ಸೆಮಿಸ್ಟರ್ನ ಭಾರತೀಯ ಸಮಾಜ ಕಲ್ಯಾಣ ಮತ್ತು ಅಭಿವೃದ್ಧಿ ಇದರ ಈ ಕಂಟೆಂಟ್ ಉಪನ್ಯಾಸ ಮಾಲಿಕೆಗೆ ನಾನು ಡಾಕ್ಟರ್ ಶ್ರೀಮಣಿ, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ವಿಜಯ ಕಾಲೇಜ್ ಮುಲ್ಕಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. Now we move on to the session 59, Factors Contributing to Globalization. ಜಾಗತೀಕರಣಕ್ಕೆ ಕಾರಣವಾದ ಅಂಶಗಳು. Objectives of the study: to make the students to learn forces behind globalization, to learn the need for globalization. Learning outcome: ensure the students to learn the conditions for globalization. Students can understand the process of changes in Indian society to adjust themselves to a new system. Now we move on to the factors contributing to globalization. The process of globalization, the economic process, integrating the countries of the world, economies and societies of the world, occurs not only due to any one reason, due to the influence of the number of factors, forces that are responsible for the process of globalization. In this regard, Anthony Giddens pointed out some of the reasons, factors for globalization. They are: vast improvement in the fields of information, communication technologies, continuous information flows, economic factors of globalization. Vast improvement in the field of information like television, telephone, radio, mass media of communication like internet, emails, satellite, the influence of satellites has improved the communication of the world. Today, we can communicate with the people living in any parts of the world easily without much difficulty. This vast improvement in the field of communication, information, has resulted in the fast process of globalization. ಜಾಗತೀಕರಣ ಅನ್ನುವಂತಹ ಒಂದು ಸಾಮಾಜಿಕ ಬದಲಾವಣೆಯ ಪ್ರಕ್ರಿಯೆಯು ನಡೆಯಲು ಅನೇಕ ಕಾರಣಗಳು ಇದೆ. ಯಾವುದೇ ಒಂದು ನಿರ್ದಿಷ್ಟ ಕಾರಣದಿಂದ ಈ ಬದಲಾವಣೆ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಕಾರಣಗಳಿಂದಾಗಿ ಜಾಗತೀಕರಣ ಅನ್ನುವಂತಹ ಪ್ರಕ್ರಿಯೆ ನಡೆದಿದೆ. ಇದರಲ್ಲಿ ಆಂಥನಿ ಗಿಡ್ಡನ್ಸ್ ಅವರ ಪ್ರಕಾರ ಮಾಹಿತಿ ಮತ್ತು ದೂರಸಂಪರ್ಕ ತಂತ್ರಜ್ಞಾನ ಕ್ಷೇತ್ರದಲ್ಲಾದಂತಹ ವ್ಯಾಪಕ ಬದಲಾವಣೆ ಒಂದು ಪ್ರಮುಖವಾದಂತಹ ಕಾರಣ. ಇವತ್ತು ನಾವು ಮಾಹಿತಿ ಮತ್ತು ತಂತ್ರಜ್ಞಾನ ಯುಗದಲ್ಲಿದ್ದೇವೆ. ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಆದಂತಹ ಕ್ರಾಂತಿಕಾರಕ ಬದಲಾವಣೆಗಳು ಜಾಗತೀಕರಣದ ಪ್ರಕ್ರಿಯೆಗೆ ಬಹಳಷ್ಟು ಮುಖ್ಯವಾದಂತಹ ಚಾಲನೆಯನ್ನು ಕೊಟ್ಟಿದೆ. ಇವತ್ತು ಜಗತ್ತಿನ ಯಾವ ಮೂಲೆಯಲ್ಲಿ ಆಗುವಂತಹ ಕಾರ್ಯಕ್ರಮವನ್ನೂ ಕೂಡ ನಾವು ಕಣ್ಣಾರೆ ನಮ್ಮ ಮನೆಯಲ್ಲೇ ಕುಳಿತುಕೊಂಡು ನೋಡುವಂತಹ ವ್ಯವಸ್ಥೆ ಇದೆ. 200ಕ್ಕೂ ಅಧಿಕವಾಗಿ ಇರುವಂತಹ ಉಪಗ್ರಹಗಳು, ಅದರಿಂದಾಗಿ ಆದಂತಹ ತಂತ್ರಜ್ಞಾನದಲ್ಲಿ, ಮಾಹಿತಿ ತಂತ್ರಜ್ಞಾನದಲ್ಲಿ ಆದಂತಹ ಬದಲಾವಣೆಗಳು, ದೃಶ್ಯ ಮಾಧ್ಯಮಗಳು, ಟಿವಿ ಇರ್ಬೋದು, ದೂರದರ್ಶನ ಇರ್ಬೋದು, ರೇಡಿಯೋ ಇರ್ಬೋದು, ಮೊಬೈಲ್ ಫೋನುಗಳು ಇರಬಹುದು, ಇಂಟರ್ನೆಟ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಇವೆಲ್ಲವುಗಳ ಪ್ರಭಾವದಿಂದಾಗಿ ಇವತ್ತು ಜಾಗತೀಕರಣದ ಪ್ರಕ್ರಿಯೆಯು ಬಹಳ ವೇಗವಾಗಿ ಜಗತ್ತಿನಾದ್ಯಂತ ಬದಲಾವಣೆಗಳು ಆಗಲಿಕ್ಕೆ ಪ್ರಮುಖವಾದ ಕಾರಣ ಆಗಿದೆ. ಕಮ್ಯುನಿಕೇಷನ್ ಟೆಕ್ನಾಲಜೀಸ್, ಸಂವಹನ ತಂತ್ರಜ್ಞಾನಗಳೂ ಕೂಡ ಜಾಗತೀಕರಣದ ಪ್ರಕ್ರಿಯೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ಇವತ್ತು ಕಮ್ಯುನಿಕೇಷನ್ ಟೆಕ್ನಾಲಜೀಸ್ ಲೈಕ್ ಟೆಲಿಫೋನ್, ಟೆಲಿವಿಷನ್, ಮೊಬೈಲ್, ಇಂಟರ್ನೆಟ್, ಇಮೇಲ್ಸ್, ಟ್ವಿಟರ್, ಫೇಸ್ಬುಕ್, ಇವೆಲ್ಲವೂ ಕೂಡ ಮಾಹಿತಿಯನ್ನು ಪಸರಿಸುವಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ.
ಸಂವಹನ ಮಾಧ್ಯಮಗಳು, ಸಂವಹನ ತಂತ್ರಜ್ಞಾನಗಳು ಸಮಾಜದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತರುವಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ಜಾಗತೀಕರಣದ ಪ್ರಭಾವ ಅಥವಾ ಸಮಾಜ ಜಾಗತೀಕರಣಗೊಳ್ಳುವಲ್ಲಿ, ಜಗತ್ತು ಇವತ್ತು ಜಾಗತೀಕರಣದ ಪ್ರಕ್ರಿಯೆಯಲ್ಲಿ ಮುನ್ನುಗ್ಗುವಲ್ಲಿ ಈ ಸಂವಹನ ತಂತ್ರಜ್ಞಾನಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಇವತ್ತು ನಗರ ಪ್ರದೇಶಗಳಲ್ಲಿ, ಕೈಗಾರಿಕಾ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ಹಳ್ಳಿಗಳಲ್ಲಿಯೂ ಕೂಡ ಜನರು ಜಗತ್ತಿನ ಯಾವ ಮೂಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಮ್ಮ ಮನೆಯಲ್ಲಿಯೇ ಕುಳಿತುಕೊಂಡು ದೃಶ್ಯ ಮಾಧ್ಯಮದ ಮುಖಾಂತರ, ಟಿವಿ ಮುಖಾಂತರ ನೋಡ್ಲಿಕ್ಕೆ, ಕಂಪ್ಯೂಟರ್ ಮುಖಾಂತರ, ಮೊಬೈಲ್ ಫೋನ್ಗಳಲ್ಲಿ ನೋಡ್ಲಿಕ್ಕೆ ಅವಕಾಶ ಆಗಿರೋದ್ರಿಂದ ಜಾಗತೀಕರಣ ಈ ಸಂವಹನ ತಂತ್ರಜ್ಞಾನಗಳ ಪ್ರಭಾವದಿಂದಾಗಿ ಬಹಳ ವೇಗವಾಗಿ ಆಗ್ತಾ ಇದೆ ಅಂತ ನಾವು ಹೇಳಬಹುದು. ಕಂಟಿನ್ಯೂಸ್ ಇನ್ಫಾರ್ಮೇಶನ್ ಫ್ಲೋಸ್ ಡ್ಯೂ ಟು ದ ರೆವಲ್ಯೂಷನ್ ಇನ್ ದ ಫೀಲ್ಡ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. there is a continuous information flows from one part of the country to that of another, one area to that of another, and is responsible for rapid process of globalization. ನಿರಂತರ ಮಾಹಿತಿಯ ಹರಿವು ಅಥವಾ ಪ್ರವಾಹ, ಸಂವಹನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆದಂತಹ ಕ್ರಾಂತಿಕಾರಿಕ ಬದಲಾವಣೆಗಳು ನಿರಂತರ ಮಾಹಿತಿಯ ಅರಿವು ಅಥವಾ ಪ್ರವಾಹಕ್ಕೆ ಕಾರಣ ಆಗಿದೆ. ನಗರ ಪ್ರದೇಶಗಳಲ್ಲಿ, ಕೈಗಾರಿಕಾ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ಹಳ್ಳಿಯಲ್ಲಿಯೂ ಕೂಡ ಇವತ್ತು ಜನರು ಜಾಗತೀಕರಣದ ಪ್ರಭಾವವನ್ನು ಕಾಣಬಹುದು. ಜಗತ್ತಿನ ಮೂಲೆಗಳಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವು ನಮ್ಮ ಮನೆಯ ಮುಂದೆಯೇ ದೃಶ್ಯ ಮಾಧ್ಯಮದ ಮುಖಾಂತರ ಇವತ್ತು ವೀಕ್ಷಿಸಲಿಕ್ಕೆ ಸಾಧ್ಯ ಇದೆ. ಇಕನಾಮಿಕ್ ಫ್ಯಾಕ್ಟರ್ಸ್ ಆಫ್ ಗ್ಲೋಬಲೈಸೇಷನ್, ಜಾಗತೀಕರಣದ ಆರ್ಥಿಕ ಅಂಶಗಳು. ಅಂದರೆ ಜಾಗತೀಕರಣ ಪ್ರಕ್ರಿಯೆಗೆ ಆರ್ಥಿಕ ಅಂಶಗಳು, ಜಾಗತೀಕರಣವನ್ನು ನಾವು ಒಂದು ಆರ್ಥಿಕ ಪ್ರಕ್ರಿಯೆ ಎಂದು ಬಿಂಬಿಸುತ್ತೇವೆ. ಈ ಆರ್ಥಿಕ ಪ್ರಕ್ರಿಯೆ ಜೊತೆಗೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿಯೂ ಕೂಡ ಈ ಜಾಗತೀಕರಣದ ಪ್ರಭಾವವನ್ನು ನಮ್ಮ ಸಮಾಜಗಳಲ್ಲಿ ನಾವು ಕಾಣಬಹುದು. ಜಾಗತೀಕರಣದ ಆರ್ಥಿಕ ಅಂಶಗಳು ಅಂದರೆ ತಾಂತ್ರಿಕ ಸಾಕ್ಷರತೆಯ ಅಗತ್ಯ ಇಲ್ಲಿ ಇರೋದ್ರಿಂದ ಹಳ್ಳಿಗಳಲ್ಲಿಯೂ ಕೂಡ ಇವತ್ತು ಜನರು ತಾಂತ್ರಿಕ ಸೌಲಭ್ಯಗಳ ಸಹಾಯದಿಂದ ಮೊಬೈಲ್ ಫೋನ್, ಇಂಟರ್ನೆಟ್ ಸೌಲಭ್ಯಗಳು ನಗರಗಳಲ್ಲಿ ಮಾತ್ರ ಅಲ್ಲದೆ ಹಳ್ಳಿಗಳಲ್ಲಿಯೂ ದೊರೆಯೋದ್ರಿಂದ ಜಾಗತೀಕರಣದ ಪ್ರಭಾವ ಇವತ್ತು ನಾವು ಹಳ್ಳಿಗಳಲ್ಲಿಯೂ ಕಾಣಲಿಕ್ಕೆ ಕಾರಣ ಆಗಿದೆ. Dominance of multinational corporations, MNCs, like Coca-Cola, Pepsi, Nestle, Kodak, Colgate, Palmolive, etc. And Indian companies like Reliance, Infosys, Mahindra, Birla Group, Tata, Wipro, etc. ಬಹುರಾಷ್ಟ್ರೀಯ ಕಂಪನಿಗಳ, ಕಾರ್ಪೊರೇಷನ್ಗಳ ಪ್ರಾಬಲ್ಯವನ್ನು ನಾವು ಜಾಗತೀಕರಣದ ಪ್ರಭಾವದಿಂದಾಗಿ ಕಾಣ್ತಾ ಇದ್ದೇವೆ. ಜಾಗತೀಕರಣದ ಪ್ರಭಾವದಿಂದಾಗಿ ಇವತ್ತು ನಮ್ಮ ಸಣ್ಣ ಪುಟ್ಟ ಕೈಗಾರಿಕೆಗಳು ಅಥವಾ ಗುಡಿ ಕೈಗಾರಿಕೆಗಳು ಅಥವಾ ಸಣ್ಣ ಕೈಗಾರಿಕೆಗಳು ಬೇಡಿಕೆಯನ್ನು ಕಳೆದುಕೊಳ್ಳುವುದನ್ನು ನಾವು ಕಾಣಬಹುದು. ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಯಲ್ಲಿ ಇವತ್ತು ನಾವು ಬದುಕ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ. ದೊಡ್ಡ ದೊಡ್ಡ ಕಂಪನಿಗಳು, ಬಹುರಾಷ್ಟ್ರೀಯ ಕಂಪನಿಗಳು, ಕೋಕಾಕೋಲಾ ಇರ್ಬೋದು, ಪೆಪ್ಸಿ ಇರ್ಬೋದು, ಪಾಮೋಲಿವ್ ಇರ್ಬೋದು, ಮತ್ತು ಭಾರತೀಯ ಕಂಪನಿಗಳಾದಂಥ ರಿಲಯನ್ಸ್ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಇವುಗಳ ಪ್ರಾಬಲ್ಯವನ್ನು ನಾವು ಜಾಗತೀಕರಣದ ಪ್ರಭಾವದಿಂದಾಗಿ ನಾವು ಇವತ್ತು ಕಾಣ್ತಾ ಇದ್ದೇವೆ. ಇಲೆಕ್ಟ್ರಾನಿಕ್ ಇಕಾನಮಿ, ವಿದ್ಯುನ್ಮಾನ ಅರ್ಥವ್ಯವಸ್ಥೆ. ಅಂದರೆ ಇವತ್ತು ಜಾಗತೀಕರಣದ ಪ್ರಭಾವದಿಂದಾಗಿ ಅರ್ಥವ್ಯವಸ್ಥೆ ಅಥವಾ ಆರ್ಥಿಕ ಸ್ಥಿತಿಗತಿಯಲ್ಲಿ ಸಮಗ್ರವಾದಂತಹ ಅಥವಾ ಮಹತ್ತರವಾದಂತಹ ಬದಲಾವಣೆ ನಾವು ಆಗಿರುವಂತಹ ವಿದ್ಯುನ್ಮಾನ ಅರ್ಥವ್ಯವಸ್ಥೆಯೊಳಗೆ ನಾವು ಇವತ್ತು ಇದ್ದೇವೆ. ಕಂಪ್ಯೂಟರ್ ಯುಗದಲ್ಲಿ ನಾವಿದ್ದೇವೆ.
ಹಿಂದಿನ ಜಾಗತೀಕರಣದ ಪ್ರಭಾವದಿಂದಾಗಿ ಹಿಂದಿನ ವ್ಯವಸ್ಥೆಗಳೆಲ್ಲ ನಶಿಸಿ ಕಂಪ್ಯೂಟರ್ ಯುಗದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಇಡೀ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಇವತ್ತು ವಿದ್ಯುನ್ಮಾನ ವ್ಯವಸ್ಥೆ, ಅರ್ಥವ್ಯವಸ್ಥೆಯೊಳಗೆ ಬಂದುಬಿಟ್ಟಿದೆ. ಬಹುರಾಷ್ಟ್ರೀಯ ಕಂಪನಿಗಳ ಪ್ರಾಬಲ್ಯ ಅಥವಾ ಆರ್ಥಿಕ ಸ್ಥಿತಿಗತಿಯನ್ನು ನಾವು ವಿದ್ಯುನ್ಮಾನ ಯಂತ್ರದ ಮುಖಾಂತರ, ಕಂಪ್ಯೂಟರ್ನ ಮುಖಾಂತರ ಆ ವ್ಯವಸ್ಥೆಯೊಳಗೆ ತಂದಿರೋದ್ರಿಂದ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ಅರ್ಥವ್ಯವಸ್ಥೆಯನ್ನು ಆ ಎಲೆಕ್ಟ್ರಾನಿಕ್ ಇಕಾನಮಿ ಒಳಗೆ ತಂದುಬಿಟ್ಟಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ತಾಂತ್ರಿಕ ಶಿಕ್ಷಣದ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಮತ್ತು ಈ ವಿದ್ಯುನ್ಮಾನ ಯಂತ್ರಗಳನ್ನು ಬಳಸುವಂತಹ ಕೌಶಲ್ಯಗಳ ತರಬೇತಿಗೆ ಒಳಗಾಗಿದ್ದಾರೆ ಮತ್ತು ಅದನ್ನು ಅದನ್ನು ಬಳಸ್ಕೊಳ್ತಾ ಇರೋದ್ರಿಂದ ಒಂದು ರೀತಿ ನಾವು ಕಂಪ್ಯೂಟರ್ ಯುಗದಲ್ಲಿ ಬದುಕ್ತಾ ಇದ್ದೇವೆ. ಕಂಪ್ಯೂಟರ್ನಲ್ಲಿಯೇ ನಾವು ಕುಳಿತುಕೊಂಡು ಜಗತ್ತಿನಾದ್ಯಂತ ಆಗುವಂತಹ ವಿದ್ಯಮಾನಗಳನ್ನು ಗಮನಿಸಬಹುದು. ಆರ್ಥಿಕ ವ್ಯವಸ್ಥೆಯನ್ನು ಏರುಪೇರುಗಳು, ಷೇರು ಮಾರುಕಟ್ಟೆಯಲ್ಲಿ ಆಗುವಂತಹ ಏರುಪೇರುಗಳು ಇರಬಹುದು, ಅಥವಾ ಉತ್ಪಾದನೆಗೆ ವಸ್ತುವಿನ ಬೆಲೆಗೆ ಸಂಬಂಧಪಟ್ಟಂತಹ ಅದರ ವೆಚ್ಚ ಇರ್ಬೋದು, ಅಥವಾ ಅದರ ಪ್ರೈಸ್ ಅಂತ ನಾವೇ ಹೇಳ್ತೇವೆ, ಅದರ ಬೆಲೆಯನ್ನು ನಿಗದಿ ಮಾಡುವಂತಹ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ವ್ಯವಸ್ಥೆಗೆ ನಾವು ಒಳಪಟ್ಟಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ತಮ್ಮ ಕಂಪ್ಯೂಟರ್ ಎದುರು ಕುಳಿತುಕೊಂಡೇ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ನಿರ್ವಹಿಸುವಂತಹ ಅಥವಾ ಅದನ್ನು ನಿಯಂತ್ರಿಸುವಂತಹ ಒಂದು ವ್ಯವಸ್ಥೆಯೊಳಗೆ ನಾವಿರೋದ್ರಿಂದ ವಿದ್ಯುನ್ಮಾನ ಅರ್ಥವ್ಯವಸ್ಥೆ ಇವತ್ತು ಈ ಜಾಗತೀಕರಣಕ್ಕೆ ಪ್ರಮುಖವಾದಂತಹ ಕಾರಣ ಆಗಿದೆ. ಹಿಂದಿನ ವ್ಯವಸ್ಥೆಗೆ ನಾವು ಹೋಲಿಸಿದರೆ ಇವತ್ತು ಈ ಸ್ಯಾಟಲೈಟ್ಸ್ ಅಥವಾ ಉಪಗ್ರಹ ವ್ಯವಸ್ಥೆ, 100ಕ್ಕೂ ಹೆಚ್ಚು ಬಾಹ್ಯಾಕಾಶದಲ್ಲಿರುವಂತಹ ಉಪಗ್ರಹಗಳ ವ್ಯವಸ್ಥೆಯಿಂದಾಗಿ ಸಂವಹನ ಅನ್ನೋದು ಬಹಳ ಸುಲಭವಾಗಿ ಬಿಟ್ಟಿದೆ. ಅದೇ ರೀತಿ ಇಡೀ ಅರ್ಥವ್ಯವಸ್ಥೆಯನ್ನು ಈ ವಿದ್ಯುನ್ಮಾನ ವ್ಯವಸ್ಥೆ ನಿಯಂತ್ರಿಸಿರೋದ್ರಿಂದ ಇಡೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಒಂದು ನಿಯಂತ್ರಿಸುವಂತಹ ವ್ಯವಸ್ಥೆ ನಮ್ಮಲ್ಲಿ ಇರೋದ್ರಿಂದ ಆರ್ಥಿಕ ವ್ಯವಸ್ಥೆ ಬಹಳ ಸುಲಭವಾಗಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಹೀಗೆ ಜಾಗತೀಕರಣಕ್ಕೆ ನಮ್ಮಲ್ಲಿ ಇರುವಂತಹ ಆಧುನಿಕ ಸಂವಹನ ವ್ಯವಸ್ಥೆಗಳು, ಮಾಹಿತಿ ಮತ್ತು ದೂರಸಂಪರ್ಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಆದಂತಹ ಬದಲಾವಣೆಗಳು, ನಿರಂತರ ಮಾಹಿತಿಯ ಅರಿವು ಮತ್ತು ಪ್ರವಾಹಗಳು, ಆರ್ಥಿಕ ಅಂಶಗಳು, ವಿದ್ಯುನ್ಮಾನ ಅರ್ಥವ್ಯವಸ್ಥೆ ಇವೆಲ್ಲವೂ ಕೂಡ ಕಾರಣ ಆಗಿದೆ ಎಂದು ನಾವು ಹೇಳಬಹುದು. ಇವೆಲ್ಲವೂ ಕೂಡ ಜಾಗತೀಕರಣಕ್ಕೆ ಕಾರಣವಾದ ಅಂಶಗಳು ಎಂದು ನಾವು ಹೇಳಬಹುದು.